ನಮೋ ನಮಃ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನೀತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಪಾಠದಲ್ಲಿ ನಾವು ಕೇಳಿದಂತೆ ಮನ್ವಾದಿ ಕೇಚಿದ್ ಬ್ರುವತೆ ಹಸ್ತೀಕಾದಿ ತಥಾಪರೆ ತಥೋಪರಿಚರಾದನ್ನೇ ಭಾರತಂ ಪರಿಚಕ್ಷತೆ ಅಂತ ಮಹಾಭಾರತ ಮೂರು ಅರ್ಥವನ್ನ ಹೇಳಲಿಕ್ಕೆ ಹೊರಟಿದೆ ಎನ್ನುವಂತಹ ಶ್ಲೋಕವನ್ನು ನಾವು ಕೇಳಿದ್ವಿ. ಮಹಾಭಾರತದ ಅರ್ಥ ಮೂರು ರೀತಿ ಇದೆ. ಒಂದು ಮನ್ವಾದಿ, ಇನ್ನೊಂದು ಆಸ್ತಿಕ, ಇನ್ನೊಂದು ಉಪರಿಚರ. ಅದಕ್ಕೆ ಬೇರೆ ಮತದ ದರ್ಶನಾಚಾರ್ಯರು ಹೇಳುವಂತಹ ಅರ್ಥವನ್ನು ಕೂಡ ಕೇಳಿದ್ವಿ. ಕೆಲವರು ಆಸ್ತಿಕ ಅಂತ ಹೇಳಿ ಆ ಜನಮೇಜಯ ಮಾಡುವಂತಹ ಸರ್ಪ ಯಾಗವನ್ನು ತಡೆದಂತಹ ಆಸ್ತಿಕ ಅಂತ ಹೇಳ್ತಾರೆ. ಇನ್ನು ಮನ್ವಾದಿ ಅಂತ ಹೇಳಿ ಮನುವಿನ ಬಗ್ಗೆ ಹೇಳ್ತಾರೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಉಪರಿಚರ ಅಂತ ಹೇಳಿದ್ರೆ ಉಪರಿಚರ ಎನ್ನುವಂತಹ ವಸುದೇವತೆಯ ಬಗ್ಗೆ ಮಹಾಭಾರತ ಹೇಳಲಿಕ್ಕೆ ಹೊರಟಿದೆ ಅಂತ ಏನೇನೋ ಹೇಳ್ತಾರೆ. ಆದ್ರೆ ಇದ್ಯಾವುದು ಕೂಡ ಸಮಂಜಸವಾದಂತಹ ಅರ್ಥ ಅಲ್ಲ. ನಮ್ಮದು ಮೇಲ್ನೋಟಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ. ಆಸ್ತಿಕರ ಕಥೆ ಬರೋದು ಎಲ್ಲೋ ಒಂದು ತುಂಡು ಕೂಡ ಬರೋದಿಲ್ಲ. ಮಹಾಭಾರತದ ಲಕ್ಷ ಶ್ಲೋಕದಲ್ಲಿ ಹೋಲಿಸಿದರೆ 1% ಕೂಡ ಬರೋದಿಲ್ಲ. ಹಾಗಾಗಿ ಆ ಆಸ್ತಿಕರನ್ನು ಹೇಳಲಿಕ್ಕೆ ಹೊರಟಿದೆ ಅನ್ನೋ ಅರ್ಥವು ಕೂಡ ನಮಗೆ ಸಮಂಜಸ ಅಲ್ಲ. ಇನ್ನು ಉಪರಿಚರ ವಸು ಎನ್ನುವಂತಹ ಕಥೆಯನ್ನ ಹೇಳಲಿಕ್ಕೆ ಹೊರಟಿದೆ ಅಂತ ಹೇಳ್ತಾರೆ. ಉಪರಿಚರ ವಸುವಿನ ಕಥೆಯೂ ಅಷ್ಟೇ, ಅದು ತುಂಬಾ ಚಿಕ್ಕ ಭಾಗ ಮಹಾಭಾರತದ. ಹಾಗಾಗಿ ಇದೆಲ್ಲವೂ ಕೂಡ ಮೇಲ್ನೋಟಕ್ಕೆ ಕಾಣುವಂತಹ ಅರ್ಥ ಹೊರತು ಇದ್ಯಾವುದು ಕೂಡ ವಾಸ್ತವಿಕವಾದಂತಹ ಅರ್ಥ ಅಲ್ಲ. ಹಾಗಾದ್ರೆ ಅದಕ್ಕೆ ನಿಜವಾದಂತಹ ಅರ್ಥ ಏನು ಅಂತ ವಿಶೇಷವಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ ಹೇಳ್ತೇನೆ, ನೀವು ಹೇಳಿ. ಸಕೃಷ್ಣಾನ್ ಪಾಂಡವಾನ್ ಗೃಹ್ಯ ಯೋಯಮರ್ಥಃ ಪ್ರವರ್ತತೆ ಪ್ರಾತಿಲೋಮ್ಯಾದಿ ವೈಚಿತ್ರ್ಯಾತ್ ತಮಾಸ್ತೀಕಂ ಪ್ರಚಕ್ಷತೆ. ಪದಚ್ಛೇದ ಹೀಗಿದೆ: ಸಕೃಷ್ಣಾನ್ ಪಾಂಡವಾನ್ ಗೃಹ್ಯ ಯಹ ಅಯಂ ಅರ್ಥಃ ಪ್ರವರ್ತತೆ ಪ್ರಾತಿಲೋಮ್ಯಾದಿ ವೈಚಿತ್ರ್ಯಾತ್ ತಂ ಆಸ್ತೀಕಂ ಪ್ರಚಕ್ಷತೆ. ಆಚಾರ್ಯ ಹೇಳ್ತಾ ಇದ್ದಾರೆ, ಯಾವುದು ಆಸ್ತಿಕ, ಆಸ್ತಿಕ ವಿಚಾರ ಅರ್ಥ ಅಂದ್ರೆ ಏನು ಅಂತ. ಸಕೃಷ್ಣಾನ್, ಸಕೃಷ್ಣಾನ್ ಅಂತ ಹೇಳಿ, ಕೃಷ್ಣ ಅಂತ ಹೇಳಿದ್ರೆ ದ್ರೌಪದಿ ದೇವಿ. ಅಂತಹ ಕೃಷ್ಣೆಯಿಂದ ಅಂದ್ರೆ ದ್ರೌಪದಿ ದೇವಿಯಿಂದ ಕೂಡಿದಂತಹ ಪಾಂಡವರ ಬಗ್ಗೆ ಇದು ಒಂದು ಚಿಂತನೆ. ಇನ್ನೊಂದು ಸಕೃಷ್ಣ ಅಂತ ಹೇಳಿ ಕೃಷ್ಣನಿಂದ ಕೂಡಿದಂತಹ ಪಾಂಡವರು. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿಯೂ ಕೂಡ ಅವರನ್ನು ರಕ್ಷಣೆ ಮಾಡ್ತಾ ಇದ್ದಂಥವನು ಪರಮಾತ್ಮನಾದಂತಹ ಶ್ರೀಕೃಷ್ಣ ಪಾಂಡವರಿಗೆ. ವಿಶೇಷವಾಗಿ ನಾವು ಕೃಷ್ಣನಿಗೆ ಅರ್ಘ್ಯವನ್ನು ಕೊಡ್ಬೇಕಾದ್ರೆ ಹೇಳ್ತೇವೆ, ಪಾಂಡವಾನಾಂ ಹಿತಾರ್ಥಾಯ. ಪರಮಾತ್ಮ ಅವತಾರ ಮಾಡಿದ್ದಕ್ಕೆ ಅನೇಕ ಉದ್ದೇಶಗಳು, ಅದರಲ್ಲೂ ಒಂದು ಪಾಂಡವರ ಹಿತಕ್ಕೋಸ್ಕರ ಅಂತ. ಹಾಗಾಗಿ ಸಕೃಷ್ಣಾನ್ ಪಾಂಡವನ್, ದ್ರೌಪದಿಯಿಂದ ಕೂಡಿದಂತಹ ಪಾಂಡವರು ಮತ್ತು ಕೃಷ್ಣನಿಂದ ಕೂಡಿದಂತಹ ಪಾಂಡವರು, ಇವರನ್ನ ಗೃಹ್ಯ ಅಂದ್ರೆ ಇವರನ್ನ ಮುಖ್ಯ ಭೂಮಿಕೆಯಲ್ಲಿ ಇಟ್ಟುಕೊಂಡು ಏನ್ ಮಾಡ್ತಾ ಇದ್ದಾರೆ, ಯೋಯಮರ್ಥ ಪ್ರವರ್ತತೆ. ಈ ಒಂದು ಮಹಾಭಾರತದಲ್ಲಿ ಒಂದು ಅರ್ಥ ಹೊರಟಿದೆ. ಅದು ಹೇಗೆ ಹೊರಟಿದೆ? ಪ್ರಾತಿಲೋಮ್ಯಾದಿ ವೈಚಿತ್ರ್ಯಾತ್ ಅಂತ. ಪ್ರಾತಿಲೋಮ್ಯ ಅಂತ ಹೇಳಿದ್ರೆ, ನಾನು ಹಿಂದೆ ಒಂದ್ಸಲ ಹೇಳಿದೆ, ಹೇಗೆ ದರ್ಶನ ಭಾಷೆ, ಸಮಾಧಿ ಭಾಷೆ, ಗುಹ್ಯ ಭಾಷೆ ಅಂತ ಭಾಷಾ 3 ರೀತಿ ಇದ್ದಾವೋ, ಹಾಗೆ ಸಪ್ತ ಪ್ರಭೇದಗಳು ಅಂತ 7 ಭೇದಗಳು ಅಂತ ಇದ್ದಾವೆ. ಅದು ಯಾವುದು ಅಂತ ಮುಂದೆ 9ನೇ ಅಧ್ಯಾಯದಲ್ಲಿ ಆಚಾರ್ಯರು ವಿಸ್ತಾರವಾಗಿ ತಿಳಿಸ್ತಾರೆ. ಅದರಲ್ಲಿ ಒಂದು ಪ್ರಾತಿಲೋಮ್ಯ ಅಂತ ಅದೊಂದು ಶೈಲಿ. ಪ್ರಾತಿಲೋಮ್ಯದ ಶೈಲಿಯ ಒಂದು ಸ್ವರೂಪ ಹೇಗೆ ಅಂತ ಹೇಳಿದ್ರೆ,
ಮುಂದೆ ಹೇಳಬೇಕಾದಂತಹ, ಅಂದ್ರೆ ಒಬ್ಬ ವ್ಯಕ್ತಿ 100 ವರ್ಷ ಬದುಕಿದ್ದಾನೆ ಅಂತ ಹೇಳಿದ್ರೆ ಅವನ ಚರಿತ್ರೆ ಹೇಳಬೇಕಾದ್ರೆ ಕೆಲವೊಮ್ಮೆ ಅವನ 50ನೇ ವರ್ಷದಲ್ಲಿ ನಡೆದಂತಹ ಘಟನೆಯನ್ನ ಮುಂಚೆ ಹೇಳೋದು, ಅವನ 4ನೇ ವರ್ಷದಲ್ಲಿ ನಡೆದಂತಹ ಘಟನೆಯನ್ನ ಕೊನೆಗೆ ಹೇಳೋದು. ಹೀಗೆ ಪ್ರಾತಿಲೋಮ್ಯ ಅಂತ ಹೇಳಿದ್ರೆ ಹಿಂದಿದ್ದದ್ದನ್ನ ಮುಂದೆ ಮಾಡೋದು, ಮುಂದಿದ್ದನ್ನ ಹಿಂದೆ ಮಾಡೋದು, ಹಿಂದೆ ಮುಂದೆ ಮಾಡಿ ಹೇಳೋದು ಅಂತ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ. ಹಿಂದೆ ಮುಂದೆ ಯಾವುದೇ ಒಬ್ಬ ವ್ಯಕ್ತಿಯಾಗಿ ಹೇಳಬೇಕಾದ್ರೆ ಮಹಾಭಾರತ ಅದು ಫಸ್ಟ್ ಅವನ ಚರಿತ್ರೆ ಶುರು ಮಾಡ್ಬೇಕಾದ್ರೆ ಮೊದಲು ಹುಟ್ಟಿದ, ನಾಮಕರಣ ಆಯ್ತು ಹೀಗೆ ಶುರು ಮಾಡೋದಿಲ್ಲ. ಕೆಲವೊಂದ್ಸಲ ಅವನ ಮಹಿಮೆಯನ್ನು ಹೇಳುತ್ತೆ, ಆ ವ್ಯಕ್ತಿಯ ಮಹತ್ವ, ಆ ವ್ಯಕ್ತಿಯ ಜೀವನದಲ್ಲಿ ನಡೆದಂತಹ ಪ್ರಧಾನವಾದಂತಹ ಘಟನೆಗಳು. ಅದಾದ ಮೇಲೆ ಕೆಲವೊಮ್ಮೆ ಅವರ ತಂದೆ ತಾಯಿ ಯಾರೋ ಹೇಗೆ ಹುಟ್ಟಿದ ಅಂತ ಹೇಳುತ್ತೆ. ಹಾಗೆ ಪ್ರಾತಿಲೋಮ್ಯಾದಿ ವೈಚಿತ್ರ್ಯ, ಪ್ರಾತಿಲೋಮ್ಯ ಮುಂತಾದಂತಹ ಶೈಲಿಗಳಿಂದ ಮೊದಲಿದ್ದದನ್ನು ಆಮೇಲೆ ಹೇಳೋದು, ಆಮೇಲೆ ಇದ್ದದನ್ನು ಮೊದಲು ಹೇಳೋದು, ಈ ರೀತಿಯಾದಂತಹ ಶೈಲಿಗಳಿಂದಾಗಿ ಪಾಂಡವರ ಕಥೆಯನ್ನು ಹೇಳಿದ್ದಾರೆ. ಇದನ್ನು ಈ ಅರ್ಥವೇನೆ ಆಸ್ತೀಕಂ ಪ್ರಚಕ್ಷತೆ, ಇದು ಆಸ್ತಿಕ ಅಂತ ಕರ್ಸ್ಕೊಳ್ಳುತ್ತೆ ಅಂತ. ಒಟ್ಟು ತಾತ್ಪರ್ಯ ಇಷ್ಟು. ಬೇರೆಯವರು ಹೇಳುವಂತೆ ತಮ್ಮ ಆಸ್ತಿಕ ಅರ್ಥ ಬಂದಿದೆ ಅಂತ ಹೇಳಿದ್ರೆ ಆಸ್ತಿಕನ ಚರಿತ್ರೆ ಬಂದಿದೆ ಆ ರೀತಿಯಾಗೆಲ್ಲ ಹೇಳ್ತಾರೆ. ಆ ರೀತಿಯಾದಂತಹ ಅರ್ಥ ಅಲ್ಲ. ಆಸ್ತಿಕ ಅರ್ಥ ಅಂತ ಹೇಳಿದ್ರೆ ಪರಮ ಆಸ್ತಿಕರಾದಂತಹ, ಅಂದ್ರೆ ನಿರಂತರವಾಗಿ ಕಷ್ಟವೇ ಬರಲಿ ಸುಖವೇ ಬರಲಿ ಏನೇ ಬರಲಿ ಪರಮಾತ್ಮನ ಅನುಗ್ರಹ ನಮ್ಮ ಮೇಲೆ ಇದ್ದರೆ ಸಾಕು ಎಂಬುದಾಗಿ ಪರಮಾತ್ಮನ ಪಾದವನ್ನ ನಿರಂತರವಾಗಿ ನಂಬಿದಂತಹ ಪರಮ ಆಸ್ತಿಕರಾದಂತಹ ಪಾಂಡವರ ಕಥೆ. ಹಾಗಾಗಿ ಇದಕ್ಕೆ ಆಸ್ತಿಕ ಅಂತ ಹೆಸರು ಅಂತ. ಅದಕ್ಕೋಸ್ಕರನೇನೆ ಇಲ್ಲಿ ನಾವು ನೋಡಿದರೆ ವಾಸ್ತವಿಕವಾಗಿ ಆಸ್ತಿಕಂ ಪರಿಚಕ್ಷತೆ ಅಂತ ಆಗ್ಬೇಕಾಗಿತ್ತು. ಮೂಲ ಶಬ್ದ ಇರೋದು ಆಸ್ತಿಕ ಅಂತ, ಆಸ್ತಿಕ ಅಂತ ದೀರ್ಘ ಇಲ್ಲ. ಆದರೆ ಆಸ್ತಿಕ ಅಂತ ವೇದವ್ಯಾಸ ದೇವರಲ್ಲಿ ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಆಸ್ತಿಕರು ನಾವು ಆಗ್ತೇವೆ, ನಾವು ನೀವು ಆಸ್ತಿಕರೇ. ಪರಮಾತ್ಮನ ಅಸ್ತಿತ್ವವನ್ನು ಒಪ್ಪಿದಂಥವರು, ಈ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಿದ್ದಂತೆ ಆಸ್ತಿಕರೇ ಆಗಿರ್ತೇವೆ. ಆದರೆ ಪಾಂಡವರು ನಮ್ಮ ನಿಮ್ಮಂತೆ ಸಾಮಾನ್ಯ ಆಸ್ತಿಕರಲ್ಲ, ನಿರಂತರವಾಗಿ ಪರಮ ಆಸ್ತಿಕರು. ಅದಕ್ಕೋಸ್ಕರ ಅಂತ ತಿಳಿಸ್ಲಿಕ್ಕೋಸ್ಕರ ಪಾಂಡವರು ಪರಮ ಆಸ್ತಿಕರಾಗಿದ್ದರು. ಹಾಗಾಗಿ ಅವರನ್ನ ಆಸ್ತಿಕರು ಅಂತ ದೀರ್ಘ ಕರೆದರು ಅಂತ ವ್ಯಾಖ್ಯಾನಕಾರ ತಿಳಿಸ್ತಾರೆ. ಹೀಗೆ ಆಸ್ತಿಕ ಶಬ್ದದ ಅರ್ಥ ಏನು, ಒಟ್ಟು ಸದಾಕಾಲ ದೇವರನ್ನ ನಂಬಿ ಜೀವನ ಮಾಡ್ತಾ ಇದ್ದಂತಹ ಪರಮ ಆಸ್ತಿಕರಾದಂತಹ ಪಾಂಡವರ ಚರಿತ್ರೆ ಅದು ಈ ಮಹಾಭಾರತದಲ್ಲಿ ಪ್ರತಿಪಾದ್ಯವಾಗಿದೆ. ಮಹಾಭಾರತ ಪರಮ ಆಸ್ತಿಕರಾದಂತಹ ಪಾಂಡವರ ಕಥೆಯನ್ನ ಹೇಳಲಿಕ್ಕೆ ಹೊರಟಿದೆ ಎಂಬುದಾಗಿ ಅದರ ಅರ್ಥ. ಇದು ಒಂದಾಯಿತು. ಆಸ್ತಿಕ ಅಂದ್ರೆ ಏನು ಅಂತ ಆಚಾರ್ಯರಲ್ಲಿ ತಿಳಿಸಿದರು. ಮುಂದೆ ಮನ್ವಾದಿ ಅಂತ ಒಂದು ಬಂತು. ಮನ್ವಾದಿ ಕೇಚಿತ್ ಬ್ರುವತೆ ಅಂತ. ಆ ಮನ್ವಾದಿ ಎನ್ನುವಂತಹ ಶಬ್ದದ ಅರ್ಥ ಏನು ಅಂತ ಮುಂದೆ ಆಚಾರ್ಯರು ತಿಳಿಸ್ತಾ ಹೋಗ್ತಾರೆ. ಧರ್ಮೋ ಭಕ್ತ್ಯಾದಿ ದಶಕಃ ಶ್ರುತಾದಿಃ ಶೀಲವೈನಯೌ ಸಬ್ರಹ್ಮಕಾಸ್ತು ತೇ ಯತ್ರ ಮನ್ವಾದಿಂ ತಂ ವಿದುರ್ಬುಧಾಃ. ಪದಚ್ಛೇದ ಹೀಗಿದೆ: ಧರ್ಮಃ ಭಕ್ತ್ಯಾದಿದಶಕಃ ಶ್ರುತಾದಿಃ ಶೀಲವೈನಯೌ ಸಹ ಬ್ರಹ್ಮಕಾಃ ತು ತೇ ಯತ್ರ ಮನ್ವಾದಿಂ ತಂ ವಿದುಃ ಬುಧಾಃ. ಇಲ್ಲಿ ಹೇಳ್ತಾ ಇದ್ದಾರೆ ಮನ್ವಾದಿ ಶಬ್ದಕ್ಕೆ ಅರ್ಥ ಏನು ಅಂತ. ಮನ್ವಾದಿ ಅಂತ ಹೇಳಿದ್ರೆ ಯಾವುದನ್ನು ನಾವು ನಿರಂತರವಾಗಿ ಮನನ ಮಾಡಬೇಕು, ಚಿಂತನೆ ಮಾಡಬೇಕು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಆ ಭಾಗವನ್ನು ತಿಳಿಸುವಂತಹ ಮಹಾಭಾರತ ಗ್ರಂಥಕ್ಕೆ ಮನ್ವಾದಿ. ಅದು ಮನ್ವಾದಿಯನ್ನು ಹೇಳ್ತಾ ಇದೆ. ಮುಂದೆ ಅದರ ವಿಸ್ತಾರವಾಗಿ ಹೇಳ್ತಾರೆ ಏನಂತ. ಏನು ಮನ್ವಾದಿ ಅಂತ ಹೇಳಿದ್ರೆ ಧರ್ಮ ಅಂತ. ವಿಶೇಷವಾಗಿ ಮಹಾಭಾರತ ಅದು ಧರ್ಮವನ್ನು ಹೇಳಿಕ್ ಹೊರಟಿದೆ. ಯಾವುದು ಧರ್ಮ, ಯಾವ ಧರ್ಮ ಮಾರ್ಗದಲ್ಲಿ ನಡೆದರೆ ನಿಮಗೆ ಇಲ್ಲಿಯೂ ಶ್ರೇಯಸ್ಸಾಗುತ್ತೆ, ಮುಂದೆ ಪರಲೋಕದಲ್ಲೂ ಶ್ರೇಯಸ್ಸಾಗುತ್ತೆ ಅಂತ
ಧರ್ಮವನ್ನ ಮುಖ್ಯವಾಗಿ ಇಟ್ಟುಕೊಂಡು ಹೇಳಲಿಕ್ಕೆ ಹೊರಟಿದೆ. ಯಾವುದು? ಮಹಾಭಾರತ. ಧರ್ಮಕ್ಕೆ ಅಭಿಮಾನಿ ಸ್ವಯಂ ಯುಧಿಷ್ಠಿರ ಧರ್ಮರಾಜ. ಇನ್ನು ಭಕ್ತ್ಯಾದಿ ದಶಕ, ಭಕ್ತಿಯೇ ಮೊದಲಾದಂತಹ 10 ಗುಣಗಳು, ಅದನ್ನ ಮಹಾಭಾರತ ಹೇಳಿಕ್ ಹೊರಟಿದೆ. ಆ ಗುಣಗಳು ಯಾವುದು ಅಂತ ಮುಂದೆ 2ನೇ ಶ್ಲೋಕದಲ್ಲಿ ತಿಳಿಸ್ತಾರೆ, 140ನೇ ಶ್ಲೋಕದಲ್ಲಿ. ಆಮೇಲೆ ಶ್ರುತಾದಿಹಿ, ಶ್ರುತಾದಿ ಅಂತ ಹೇಳಿ ಶ್ರವಣ ಮನನ ನಿಧಿಧ್ಯಾಸನ, ಇದನ್ನು ನಿರಂತರವಾಗಿ ಮಾಡಬೇಕು ಅಂತ ಮಹಾಭಾರತ ನಮಗೆ ತಿಳಿಸ್ಲಿಕ್ಕೆ ಹೊರಟಿದೆ. ಆಮೇಲೆ ಶೀಲ ವೈನಯವು, ಶೀಲ ವೈನಯ ಅಂತ ಹೇಳಿದ್ರೆ ವಿಶೇಷವಾಗಿ ಶೀಲ ಮತ್ತು ವಿನಯ ಎಂಬಂತಹ ಗುಣಗಳು. ನಮ್ಮ ಶೀಲ ಅದು ಅತ್ಯಂತ ಪರಿಶುದ್ಧವಾಗಿರಬೇಕು. ನಮ್ಮ ವಿನಯ, ಹಿರಿಯರು ಬಂದಾಗ ಅವಶ್ಯವಾಗಿ ಎದ್ದು ನಮಸ್ಕಾರ ಮಾಡಿ ಗೌರವವನ್ನು ಕೊಡಬೇಕು. ಹೀಗೆ ಶೀಲ ಮತ್ತು ವಿನಯ ಅಂತ. ಆಮೇಲೆ ಸಬ್ರಹ್ಮಕ, ಬ್ರಹ್ಮಕ ಅಂತ ಹೇಳಿದ್ರೆ ವೇದ ವಿದ್ಯೆ ಅಂತ. ಬ್ರಹ್ಮ ಪರಬ್ರಹ್ಮನಾದಂತಹ ಪರಮಾತ್ಮ, ಅವನನ್ನು ತಿಳಿಸುವಂತಹ ವಿದ್ಯೆ ವೇದ ಅಂತ. ಹೀಗೆ ಧರ್ಮ, ಭಕ್ತಿಯೇ ಮೊದಲಾದಂತಹ 10 ಗುಣಗಳು, ಶ್ರವಣ ಮನನ ನಿಧಿಧ್ಯಾಸನಗಳು ಇದು ಒಂದು, ಶೀಲ ಮತ್ತು ವಿನಯ ಇದು ಒಂದು, ಆಮೇಲೆ ವೇದ ವಿದ್ಯೆ. ಈ 5 ಅಂಶಗಳು ಎಲ್ಲಿ ವಿಶೇಷವಾಗಿ ಹೇಳಲ್ಪಟ್ಟಿದೆಯೋ ಅದನ್ನ ಮನುವನ್ನು ಪ್ರತಿಪಾದನೆ ಮಾಡುವುದು, ಮನುವನ್ನ ಪ್ರತಿಪಾದನೆ ಮಾಡುವಂತಹ ಭಾಗ ಅಂತ ಕರೀತಾರೆ ಅಂತ. ತಮ್ ವಿದುಹು ಬುಧಾಹ, ಬುಧಾಹ ಅಂತ ಹೇಳಿ ಜ್ಞಾನಿಗಳು ಅಂತ ಅವರು ಈ ರೀತಿಯಾಗಿ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಪ್ರಧಾನವಾಗಿ ಉದ್ದೇಶ ಏನು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನನ್ನ ಸರಿಯಾದಂತಹ ದಾರಿಯಲ್ಲಿ ಕರೆದುಕೊಂಡು ಹೋಗುವುದು ಮಹಾಭಾರತದ ಒಂದು ಉದ್ದೇಶ. ಮಹಾಭಾರತವನ್ನು ಅಧ್ಯಯನ ಮಾಡುವುದರ ಮೂಲಕ ಬರೀ ಪುಣ್ಯ ಬರುತ್ತೆ, ಪಾಪನಾಶ ಆಗುತ್ತೆ ಇಷ್ಟೇ ಅಲ್ಲ. ಯಾವುದೇ ಇತಿಹಾಸ ಗ್ರಂಥಗಳಾಗಲಿ ಪುರಾಣ ಗ್ರಂಥಗಳಾಗಲಿ ಅದನ್ನು ಅಧ್ಯಯನ ಮಾಡಿದಾಗ ಪುಣ್ಯ ಅವಶ್ಯವಾಗಿ ಬಂದೇ ಬರುತ್ತೆ. ಆದರೆ ಅದೇ ಚರಮ ಗುರಿ ಅಲ್ಲ. ಮತ್ತೇನಾಗಿರಬೇಕು? ಅದರಿಂದ ನಮ್ಮ ವ್ಯಕ್ತಿತ್ವ ಎಂಬುದು ವಿಕಸನ ಆಗಬೇಕು. ನಾವು ಸರಿಯಾದಂತಹ ಮಾರ್ಗದಲ್ಲಿ ಕರೆದುಕೊಂಡು ಹೋಗಬೇಕು. ಹಾಗೆ ಇತಿಹಾಸ ಗ್ರಂಥಗಳ ಪ್ರಧಾನ ಉದ್ದೇಶವಂತರೂ ಅನೇಕ ರಾಜರ, ಮಹಾರಾಜರ, ಚಕ್ರವರ್ತಿಗಳ ಎಲ್ಲ ಕಥೆಯನ್ನು ಕೇಳ್ತವೆ. ಎಲ್ಲ ಕಥೆಗಳನ್ನ ಕೇಳೋ ಉದ್ದೇಶ ಏನು? ಸರಿಯಾದಂತಹ ಮಾರ್ಗದಲ್ಲಿ ನಾವು ಹೋಗಬೇಕು. ದುರ್ಯೋಧನ ಮಾಡಿದಂತೆ ನಾವು ತಪ್ಪನ್ನ ಮಾಡಬಾರದು. ದೂರ್ವಾಸರು ಮಾಡಿದಂತೆ ಅಂಬರೀಷ ಮಹಾರಾಜನಿಗೆ ಯಾವ ರೀತಿಯಾಗಿ ಅವರು ಒಂದು ಕೊಲ್ಲಬೇಕು ಅಂತ ಹೊರಟು ಬಿಟ್ರು, ಆ ರೀತಿಯಾಗಿ ನಾವು ಕೂಡ ಮಾಡಬಾರದು. ಪರಮಾತ್ಮನ ಭಕ್ತರನ್ನ ಶ್ರದ್ಧೆಯಿಂದ ಗೌರವದಿಂದ ನಡೆಸಿಕೊಳ್ಳಬೇಕು. ಹೀಗೆ ಅನೇಕ ಅಂಶಗಳನ್ನು ನಾವು ಮಾಡಬೇಕು, ಕೆಟ್ಟ ಅಂಶಗಳನ್ನು ಮಾಡಬಾರದು. ಇದನ್ನು ತಿಳಿಸುವುದು ಮಹಾಭಾರತದ ಒಂದು ಉದ್ದೇಶ. ಅದನ್ನ ಸುಮ್ಮನೆ ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ ಹೇಳಿ ಅದಷ್ಟು ನಮಗೆ ತಲೆಗೆ ಹೋಗೋದಿಲ್ಲ. ಹಾಗಾಗಿ ಕೆಲವೊಂದಿಷ್ಟು ಪಾತ್ರಗಳ ಮೂಲಕ ಧರ್ಮರಾಜ, ಭೀಮಸೇನ, ನಕುಲ, ಸಹದೇವ, ಅರ್ಜುನ, ದ್ರೌಪದಿ ಎನ್ನುವಂತಹ ಪಾತ್ರಗಳನ್ನು ಇಟ್ಟುಕೊಂಡು ಅದರ ಮೂಲಕ ವೇದವ್ಯಾಸ ದೇವರು ಏನ್ ಮಾಡ್ತಾ ಇದ್ದಾರೆ, ನಾವು ಹೀಗಿರಬೇಕು, ಹೀಗಿರಬಾರದು ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಮನ್ವಾದಿ ಅಂತ ಹೇಳಿ ಯಾವ ಗುಣಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅದರ ವಿಚಾರವನ್ನು ಎಲ್ಲಿ ಹೇಳಿದ್ದಾರೋ ಅದು ವಿಶೇಷವಾಗಿ ಮನ್ವಾದಿ ಅಂತ ಕರೆಸ್ಕೊಳ್ಳುತ್ತೆ ಅಂತ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಏನಾಯ್ತು? ಆಸ್ತಿಕ ಅನ್ನುವಂತಹ ಪದಕ್ಕೆ ಪರಮ ಆಸ್ತಿಕರಾದಂತಹ ಪಾಂಡವರ ಚರಿತ್ರೆ, ಮನ್ವಾದಿ ಅಂತ ಹೇಳಿದ್ರೆ ಅವರ ಗುಣಗಳು, ಆ ಗುಣಗಳ ಬಗ್ಗೆ ತಿಳಿಸುವುದೇನೆ, ಅದನ್ನು ನಾವು ಅನುಸಂಧಾನ ಮಾಡಿಕೊಳ್ಳುವುದೇನೆ ಮನ್ವಾದಿ ಎಂಬುದಾಗಿ ಹೇಳ್ತಾರೆ ಅಂತ ವಿಶೇಷವಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ 2 ಆಯಿತು, ಆಸ್ತಿಕ ಆಯಿತು, ಮನ್ವಾದಿ ಆಯಿತು. ಮುಂದಿನದ್ದು ಉಪರಿಚರ, ಅದ್ಯಾವುದು ಅಂತ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ನಾರಾಯಣಸ್ಯ ನಾಮಾನಿ ಸರ್ವಾಣಿ ವಚನಾನಿತು ತತ್ಸಾಮರ್ಥ್ಯಾಭಿದಾಯೀನಿ ತಮೌ ಪರಿಚರಂ ವಿದುಹು. ಪದಚ್ಛೇದ ಹೀಗಿದೆ: ನಾರಾಯಣಸ್ಯ ನಾಮಾನಿ ಸರ್ವಾಣಿ ವಚನಾನಿ ತು ತತ್ಸಾಮರ್ಥ್ಯಾಭಿದಾಯೀನಿ ತಂ ಔಪರಿಚರಂ ವಿದುಹು. ಮುಂದಿನದ್ದೇನು? ಉಪರಿಚರ. ಅದಕ್ಕೆ ಅರ್ಥ ಏನು ಅಂತ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ.
ವಿಶೇಷವಾಗಿ ಸರ್ವಾಣಿ ವಚನಾನಿತು ಅಂತ. ಅಂದರೆ ಮಹಾಭಾರತದಲ್ಲಿ ಬರುವಂತಹ ಒಂದೊಂದು ಮಾತುಗಳು, ಪ್ರತಿಯೊಂದು ವಚನಗಳು ಕೂಡ ಏನಾಗಿದ್ದಾವೆ, ಪರಮಾತ್ಮನ ನಾಮಗಳಾಗಿದ್ದಾವೆ ಅಂತ ಆಚಾರ್ಯಲ್ಲಿ ಹೇಳ್ತಾ ಇದ್ದಾರೆ. ಇದು ವಿಶೇಷವಾಗಿ ಯಾವ ದರ್ಶನಕಾರರು ಕೂಡ ಹೇಳದೇ ಇರುವಂತಹ ಒಂದು ವಿಶಿಷ್ಟ ಅಂಶ. ಅದು ಆಚಾರ್ಯರು ದಾರ್ಶನಿಕ ಪ್ರಪಂಚಕ್ಕೆ ಕೊಟ್ಟಂತಹ ಒಂದು ದೊಡ್ಡ ಕೊಡುಗೆ. ಆಚಾರ್ಯರು ಹೇಳ್ತಾರೆ, ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದು ಶಬ್ದಗಳು ಕೂಡ ಪರಮಾತ್ಮನನ್ನು ಹೇಳ್ತಾವೆ. ಪ್ರತಿಯೊಂದು ಶಬ್ದಗಳು ಅಂತ ಹೇಳಿದ್ರೆ ಅಕ್ಷರದಿಂದ ಕೂಡಿದಂತಹ ಶಬ್ದಗಳು ಅಂತ ಮಾತ್ರ ಅಲ್ಲ, ಸಮುದ್ರ ಭೋರ್ಗರೆದು ಹರಿಯುವಂತಹ ಶಬ್ದವು ಕೂಡ ಪರಮಾತ್ಮನನ್ನೇ ಹೇಳುತ್ತೆ. ಹಕ್ಕಿಗಳ ಚಿಲಿಪಿಲಿಯು ಕೂಡ ಪರಮಾತ್ಮನನ್ನೇ ಹೇಳುತ್ತೆ. ಗಾಳಿಯ ಸುಂದರವಾದಂತಹ ಬೀಸುವಂತಹ ಮೆಲ್ಲನೆಯ ಶಬ್ದ ಅದು ಪರಮಾತ್ಮನನ್ನೇ ಹೇಳುತ್ತೆ. ಜೋರಾಗಿ ಘರ್ಜಿಸುವ ವ್ಯಾಘ್ರದ ಧ್ವನಿ ಅದು ಪರಮಾತ್ಮನನ್ನೇ ಕೊಂಡಾಡುತ್ತೆ. ಹೀಗೆ ಪ್ರಕೃತಿಯಲ್ಲಿರುವಂತಹ ಎಲ್ಲ ಏನು ಗಿಡ ಮರ ಬಳ್ಳಿ ಸಮುದ್ರ ನದಿ ಪರ್ವತ ಪ್ರಾಣಿಗಳು ಪಶು ಪಕ್ಷಿಗಳು ದುಂಬಿಗಳು, ಹೀಗೆ ಅವುಗಳು ಏನೇನೋ ತಮ್ಮ ವಿಚಿತ್ರವಾದ ಶಬ್ದ ಹೊರಡಿಸ್ತಾವೋ ಆ ಎಲ್ಲ ಶಬ್ದಗಳು ಕೂಡ ಪರಮಾತ್ಮನನ್ನೇ ಹೇಳುತ್ತದೆ ಎನ್ನುವಂತಹ ಅದ್ಭುತವಾದಂತಹ ಒಂದು ವಿಚಾರವನ್ನ ಮೊತ್ತ ಮೊದಲು ದಾರ್ಶನಿಕ ಪ್ರಪಂಚಕ್ಕೆ ಕೊಟ್ಟಂಥವರು ಮಧ್ವಾಚಾರ್ಯರು. ಹಾಗಾಗಿ ಹೇಳ್ತಾ ಇದ್ದಾರೆ, ನಾರಾಯಣಸ್ಯ ನಾಮಾನಿ ಸರ್ವಾಣಿ ವಚನಾನಿತು. ಮಹಾಭಾರತದಲ್ಲಿ ಬಂದಿರುವಂತಹ ಪ್ರತಿಯೊಂದು ಮಾತುಗಳು ಕೂಡ ಮೇಲ್ನೋಟಕ್ಕೆ ಅವರನ್ನು ಹೇಳುತ್ತೆ ಇವರನ್ನು ಹೇಳುತ್ತೆ ಸರಿ, ಆದರೆ ಪ್ರಧಾನವಾಗಿ ನಾರಾಯಣಸ್ಯ ನಾಮಾನಿ, ಅವೆಲ್ಲವೂ ಕೂಡ ಪರಮಾತ್ಮನ ಹೆಸರುಗಳು, ಪರಮಾತ್ಮನ ಗುಣವನ್ನು ತಿಳಿಸುವಂತಹ ವಾಕ್ಯಗಳು. ಅದನ್ನು ನೋಡುವಂತಹ ಕಣ್ಣು ನಮಗಿರಬೇಕಷ್ಟೆ. ಪ್ರತಿಯೊಬ್ಬರಿಗೂ ಸರ್ವಥಾ ಗೊತ್ತಾಗೋದಿಲ್ಲ. ಪರಮಾತ್ಮನ ವಿಶಿಷ್ಟವಾದಂತಹ ಅನುಗ್ರಹಕ್ಕೆ ಪಾತ್ರರಾದಂಥವರಿಗೆ ಮಾತ್ರ ಅದು ಗೊತ್ತಾಗುತ್ತೆ. ಹಾಗಾಗಿ ತತ್ ಸಾಮರ್ಥ್ಯ ಅಭಿದಾಯಿನಿ, ಅವೆಲ್ಲವೂ ಕೂಡ ಪರಮಾತ್ಮನ ವಿಶಿಷ್ಟವಾದಂತಹ ಸಾಮರ್ಥ್ಯವನ್ನ ಮಹಿಮೆಯನ್ನ ಹೇಳುವಂತಹ ವಾಕ್ಯಗಳು. ತಂ ಔಪರಿಚರಂ ವಿದುಹು. ಉಪರಿಚರ ಅಂದ್ರೆ ಇದೇ ಅರ್ಥ. ಏನು ಉಪರಿಚರ ಅಂತ ಹೇಳಿದ್ರೆ, ಉಪರಿ ಅಂತ ಹೇಳಿದ್ರೆ ಮೇಲೆ, ಅದನ್ನೇ ಇವತ್ತು ಇಂಗ್ಲಿಷ್ ನಲ್ಲಿ ಉಪರ್ ಅಂತ ಕರೀತಾರೆ. ಉಪರಿ ಅಂತ ಹೇಳಿದ್ರೆ ಮೇಲೆ, ಕನ್ನಡದಲ್ಲೂ ಉಪ್ಪರಿಗೆ ಅಂತೆಲ್ಲ ಹೇಳ್ತೇವೆ. ಹಾಗೆ ಉಪರಿ ಅಂದ್ರೆ ಎಲ್ಲರಿಗಿಂತ ಮೇಲೆ ಯಾರು ಇದ್ದಾನೋ ಅವನು ಉಪರಿಚರ, ಸರ್ವೋತ್ತಮ ಅಂತ. ಅಂದ್ರೆ ಮಹಾಭಾರತ ವಿಶೇಷವಾಗಿ ಪ್ರಧಾನವಾಗಿ ಪರಮಾತ್ಮನ ಬಗ್ಗೆ ಹೇಳಿಕ್ ಹೊರಟಿದೆ. ಅಂದ್ರೆ ಏನಾಯ್ತು, ಒಟ್ಟು ಪರಮ ಆಸ್ತಿಕರಾದಂತಹ ಪಾಂಡವರ ಬಗ್ಗೆ, ಧರ್ಮ ಜ್ಞಾನ ಮುಂತಾದಂತಹ ಗುಣಗಳ ಬಗ್ಗೆ, ವೇದವಿದ್ಯೆಯ ಬಗ್ಗೆ ಅಂದ್ರೆ ಮನ್ವಾದಿ, ಉಪರಿಚರ ಅಂದ್ರೆ ಪರಮಾತ್ಮನ ಬಗ್ಗೆ ಹೇಳಲಿಕ್ಕೆ ಹೊರಟಿದೆ ಅಂತ ಒಟ್ಟು 3 ವಿಚಾರಗಳನ್ನ ಹೇಳಲಿಕ್ಕೆ ಅಂತ ಹೊರಟಿದೆ. ಅದರಲ್ಲಿ ಪ್ರಧಾನವಾದದ್ದು ಪರಮಾತ್ಮನ ಬಗ್ಗೆ, ಅದರಲ್ಲಿ ಏನು ಸಂದೇಹ ಇಲ್ಲ. ವಿಶೇಷವಾಗಿ ಪುರಾಣದಲ್ಲಿ ಬರುವಂತ ಇನ್ನೊಂದು ಮಾತು, ವೇದ ಋಗ್ವೇದ ಅಂತಿದೆ, ಯಜುರ್ವೇದ ಅಂತಿದೆ, ಸಾಮವೇದ ಅಥರ್ವ ವೇದ ಅಂತ ಇದೆ. ವೇದದಲ್ಲಿ ನಾವು ನೋಡುವಂತೆ ಒಂದು ವಾಕ್ಯ ಪರಮಾತ್ಮನ ಹೇಳುತ್ತೆ, ಪ್ರತಿಯೊಂದು ವಾಕ್ಯಗಳು ಕೂಡ ಪರಮಾತ್ಮನ ಹೇಳ್ತವೆ. ಸಮಗ್ರ ವೇದ ಪರಮಾತ್ಮ ಹೇಳಿ ಹೊರಟಿದೆ ಅಂತ ಹೇಳ್ತಾರೆ. ಪುರಾಣ ಹೇಳುತ್ತೆ, ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿಃ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ. ವೇದದಲ್ಲಿ ಎಷ್ಟು ಅಕ್ಷರಗಳಿದ್ದಾವೋ, ಪದಗಳಲ್ಲ, ವಾಕ್ಯಗಳಲ್ಲ, ಮಂತ್ರಗಳಲ್ಲ, ಸೂಕ್ತಗಳಲ್ಲ, ಕೇವಲ ಅಕ್ಷರ. ಸಹಸ್ರ ಶೀರ್ಷ ಪೂರುಷಃ ಸಹಸ್ರಾಕ್ಷಃ ಸಹಸ್ರ ಪಾತ್, 16-17 ಅಕ್ಷರ ಆಯಿತು. ಈ ಪುರುಷ ಸೂಕ್ತದ ಮೊದಲ ಮಂತ್ರದ 2 ಪಾದಗಳನ್ನ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಇಷ್ಟು ಹೇಳಿದರೆ ನಮಗೆ ಎಷ್ಟು ಪುಣ್ಯ ಬರುತ್ತೆ ಅಂತ ಹೇಳಿದ್ರೆ, ಪರಮಾತ್ಮನ 16 ನಾಮಗಳನ್ನು ಹೇಳಿದಂತಹ ಪುಣ್ಯ ಬರುತ್ತೆ ಅಂತ ಪುರಾಣದಲ್ಲಿ ತಿಳಿಸ್ತಾರೆ. ಅಂದ್ರೆ ವೇದದಲ್ಲಿ ಬರುವಂತಹ ಪ್ರತಿಯೊಂದು ಅಕ್ಷರಗಳು ಕೂಡ ಪರಮಾತ್ಮನ ಒಂದೊಂದು ನಾಮವನ್ನು ತಿಳಿಸುವಂತಹ ವಿಶಿಷ್ಟವಾದಂತಹ ಮಹಿಮೆ ಇರುವಂತಹ ಅಕ್ಷರಗಳು. ಹಾಗಾಗಿ ಒಂದು ಸಲ ಸಮಗ್ರ ಋಗ್ವೇದವನ್ನು ಪಾರಾಯಣ ಮಾಡಿದರೆ ಅದರಲ್ಲಿ ಎಷ್ಟು ಅಕ್ಷರಗಳಿದ್ದಾವೋ, ಉದಾಹರಣೆಗೊಂದು 4-5
5 ಲಕ್ಷ ಅಕ್ಷರಗಳಿದ್ದರೆ ಅಷ್ಟನ್ನು ನಾವು ಪಾರಾಯಣ ಮಾಡಿದರೆ 5 ಲಕ್ಷ ಪರಮಾತ್ಮನ ನಾಮಗಳ ಚಿಂತನೆಯನ್ನು ಮಾಡಿದಂತಹ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮಹಾಭಾರತ ಅದೇನಾಗಿದೆ, ಮೇಲ್ನೋಟಕ್ಕೆ ಪಾಂಡವರ ಕೌರವರ ಕಥೆಯಾಗಿದ್ದರೂ ಕೂಡ ವಿಶೇಷವಾಗಿ ಪ್ರಧಾನವಾಗಿ ಪರಮಾತ್ಮನನ್ನೇ ಹೇಳುತ್ತೆ. ಹಾಗಾಗಿ ಸರ್ವಾಣಿ ವಚನಾನಿ, ಪ್ರತಿಯೊಂದು ಮಾತು ಕೂಡ ಪರಮಾತ್ಮನನ್ನೇ ಹೇಳುತ್ತೆ ಅಂತ. ಇನ್ನೊಂದು ಕಡೆ ಸ್ಕಾಂದ ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಹರಿ ಸದಾಶಿವೋ ಬ್ರಹ್ಮ ಮಹೇಂದ್ರ ಪರಮಸ್ವರಾಟ್ ಸರ್ವೇಶ್ವರಸ್ಯ ತಸ್ಥೇತೆ ಪರ್ಯಾಯ ಪರಿಕೀರ್ತಿತ ಅಂತ ಸ್ಕಾಂದ ಪುರಾಣದಲ್ಲಿ ವೆಂಕಟಾಚಲ ಮಹಾತ್ಮೆಯನ್ನು ತಿಳಿಸುವಂತಹ ಸಂದರ್ಭ. ಪರಮಾತ್ಮ ಹೆಸರೇನು, ನಾವು ಮೇಲ್ ನೋಡುವಂತೆ ಹರಿ ವಿಷ್ಣು ನಾರಾಯಣ ತಿಷ್ಟೆ. ಪುರಾಣ ಹೇಳುತ್ತೆ ಸದಾಶಿವ, ಬ್ರಹ್ಮ, ಮಹೇಂದ್ರ, ಹೀಗೆ ಏನೇನು ನಾಮಗಳಂತಿದ್ದಾವೆ ಆ ಎಲ್ಲ ನಾಮಗಳು ಕೂಡ ಪ್ರಧಾನವಾಗಿ ಪರಮಾತ್ಮನನ್ನೇ ಹೇಳ್ತವೆ ಎಂಬ ಹೇಳ್ತಾರೆ. ಹೀಗೆ ಪರಮಾತ್ಮ ಅವನು ಸರ್ವಶಬ್ದ ವಾಚ್ಯನಾಗಿದ್ದಾನೆ. ಹಾಗಾಗಿ ಮಹಾಭಾರತದಲ್ಲಿ ಹೇಳಿರುವಂತಹ ಪ್ರತಿಯೊಂದು ಮಾತುಗಳು ಕೂಡ ಪರಮಾತ್ಮನನ್ನೇ ತಿಳಿಸುತ್ತೆ. ಹಾಗಾಗಿ ಉಪರಿಚರ, ಎಲ್ಲರಿಗಿಂತ ಮೇಲಿರುವಂತಹ ಪರಮಾತ್ಮನ ಬಗ್ಗೆ, ಸರ್ವೋತ್ತಮನಾದಂತಹ ಪರಮಾತ್ಮನ ಬಗ್ಗೆ ಮಹಾಭಾರತ ಹೇಳಲಿಕ್ಕೆ ಹೊರಟಿದೆ ಅಂತ ಆಚಾರ್ಯ ತಿಳಿಸ್ತಾರೆ. ಹಾಗಾಗಿ ನಾವು ಮಹಾಭಾರತವನ್ನು ಗಮನಿಸಬೇಕಾದರೆ ಈ 3 ಅಂಶಗಳನ್ನ ಪ್ರಧಾನವಾಗಿ ಗಮನಿಸಬೇಕು. ಒಂದು ಪಾಂಡವರ ಕಥೆ, ಇನ್ನೊಂದು ಸದ್ಗುಣಗಳ ಚಿಂತನೆ, ಪ್ರಧಾನವಾಗಿ ಪರಮಾತ್ಮನ ಕಥೆ, ಮನ್ವಾದಿ, ಆಸ್ತಿಕ, ಉಪರಿಚರ ಅಂತ ಹೀಗೆ 3 ಅಂಶಗಳನ್ನ ಆಚಾರ್ಯರು ಅದರ ಅರ್ಥ ಏನು ಅಂತ ತಾವು ತಿಳಿಸಿದ್ದಾರೆ. ಮುಂದಿನ ಶ್ಲೋಕ, ಭಕ್ತಿರ್ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣೋ ಬಲಂ ಚೈವ ವೃಕೋದರ ಇತಿ ಸ್ಮೃತಃ. ಪದಚ್ಛೇದ ಹೀಗಿದೆ, ಭಕ್ತಿ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲಂ ಚ ಏವ ವೃಕೋದರ ಇತಿ ಸ್ಮೃತಃ. ನಾವು ಹಿಂದೆ 138ನೇ ಶ್ಲೋಕದಲ್ಲಿ ನೋಡಿದಂತೆ ಭಕ್ತ್ಯಾದಿ ದಶಕಃ, ಭಕ್ತಿಯೇ ಮೊದಲಾದಂತಹ 10 ಗುಣಗಳನ್ನ ವಿಶೇಷವಾಗಿ ತಿಳಿಸಿದ್ದಾರೆ ಅಂತ ಆಚಾರ್ಯರು ಹೇಳಿದರು. ಯಾವುದು ಭಕ್ತಿ ಮುಂತಾದಂತಹ 10 ಗುಣಗಳು ಅಂತ ಇಲ್ಲಿ ಮುಂದೆ ಹೇಳ್ತಾ ಇದ್ದಾರೆ. ಮೊದಲನೇದು ಭಕ್ತಿ. ಭಕ್ತಿ ತರ ಹಿಂದೆ ಅಂತ ಕೇಳಿದ್ದೇವೆ, ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯಥ ಅಂತ ಪರಮಾತ್ಮನ ಮಹಾತ್ಮ್ಯ ಜ್ಞಾನ, ಸರ್ವೋತ್ತಮ ಎನ್ನುವಂತಹ ಜ್ಞಾನದಿಂದಾಗಿ ಪರಮಾತ್ಮನಲ್ಲಿ ಪ್ರೀತಿಯನ್ನು ಮಾಡುವುದೇ, ಸ್ನೇಹವನ್ನು ಮಾಡುವುದೇನೆ ಭಕ್ತಿ ಅಂತ ಹೇಳಿದ್ದಾರೆ. ಹಾಗಾಗಿ ಭಕ್ತಿ ಬೇಕು, ಮೊದಲನೆಯದ್ದು. ಎರಡನೆಯದ್ದು ಜ್ಞಾನ, ಪರಮಾತ್ಮನ ಬಗ್ಗೆ ವಿಶಿಷ್ಟವಾದಂತಹ ತತ್ವಜ್ಞಾನ ಎನ್ನುವುದು ಇರಬೇಕು. ಆಮೇಲೆ ವೈರಾಗ್ಯಂ, ವಿಶೇಷವಾಗಿ ವೈರಾಗ್ಯ ಅನ್ನೋದು ಬೇಕು. ಅಂದ್ರೆ ಜಗತ್ತಿನ ವಿಷಯಗಳಲ್ಲಿ, ಸಾಂಸಾರಿಕ ವಿಷಯಗಳಲ್ಲಿ ವೈರಾಗ್ಯ ಎಂಬುದು ಬೇಕು. ಆಮೇಲೆ ಪ್ರಜ್ಞಾ ಅಂತ ಹೇಳಿದ್ರೆ ಹೇಳಿದ್ದನ್ನ ಗ್ರಹಣ ಮಾಡುವಂತಹ ಶಕ್ತಿ. ಒಬ್ಬ ಯಾವುದೋ ವ್ಯಕ್ತಿ ನಮಗೇನೋ ಒಂದು ವಿಚಾರನ ತಿಳಿಸ್ತಾನೆ, ಆದರೆ ಅದು ನಮಗೆ ಕೆಲವೊಂದ್ಸಲ ಅರ್ಥ ಆಗತ್ತೆ, ಕೆಲವೊಂದ್ಸಲ ಅರ್ಥ ಆಗಲ್ಲ. ಆದರೆ ಪ್ರಜ್ಞಾ ಶಕ್ತಿ ಅಂತ ಹೇಳಿದ್ರೆ ಅದನ್ನು ಗ್ರಹಣ ಮಾಡುವಂತಹ ಶಕ್ತಿ, ಕ್ಯಾಚ್ ಮಾಡುವಂತಹ ಪವರಿಗೆ ಪ್ರಜ್ಞಾ ಅಂತ ಹೇಳ್ತಾರೆ. ಇದು ಒಂದು ಗುಣ ಅಂತ. ಅದಾದ ಮೇಲೆ ಮೇಧಾ ಅಂತ. ಮೇಧಾ ಅಂತ ಹೇಳಿದ್ರೆ ಸರಿ ಹೇಳಿದ್ರು, ನಾ ಕೇಳಿದ್ವಿ, ಅರ್ಥನೂ ಆಯ್ತು, ಆದರೆ ಮರುದಿವಸ ಆಗೋದ್ರೊಳಗೆ ಮರ್ತು ಹೋಗ್ಬಿಡ್ತು. ಆ ರೀತಿ ಆಗ್ಬಾರ್ದು. ಧಾರಣೆ, ತಿಳಿದದ್ದು ತಲೆಯಲ್ಲಿ ನಮಗೆ ಗಟ್ಟಿಯಾಗಿ ಉಳಿಯಬೇಕು. ಅದಕ್ಕೆ ಮೇಧಾಶಕ್ತಿ ಎಂಬುದಾಗಿ ಕರೀತಾರೆ. ಅದಾದ ಮೇಲೆ ಧೃತಿ. ಧೃತಿ ಅಂತ ಹೇಳಿದ್ರೆ ಧೈರ್ಯ. ಯಾವುದೇ ಸಂದರ್ಭ ಬಂದರೂ ಕೂಡ ಧೈರ್ಯ ಕೆಡದೇನೆ ಗಟ್ಟಿಯಾಗಿ ಇರುವುದಕ್ಕೆ ಧೃತಿ ಅಂತ ಕರೀತಾರೆ. ಸ್ಥಿತಿ. ಸ್ಥಿತಿ ಅಂದ್ರೆ ಸ್ಥಿರವಾಗಿ ಇರುವುದು, ಗಟ್ಟಿಯಾಗಿ ಮನಸ್ಸು ಸ್ಥಿರವಾಗಿ ಇರುವುದು. ಸುಖ ದುಃಖಗಳು ಬಂದಾಗ ಒಂದೇ ರೀತಿಯಾಗಿರುವುದು, ಅದಕ್ಕೆ ಸ್ಥೈರ್ಯ ಅಂತ ಕರೀತಾರೆ. ಹಾಗೆ ಯೋಗ. ಯೋಗ ಅಂತ ಹೇಳಿದ್ರೆ ಉಪಾಯ, ಅಂದ್ರೆ ಪರಮಾತ್ಮನಲ್ಲಿ ಮನಸ್ಸನ್ನ ಯಾವಾಗಲೂ ಇಡುವುದು, ಇದಕ್ಕೆ ಯೋಗ ಅಂತ ಕರೀತಾರೆ. ಅದೇ ರೀತಿಯಾಗಿ ಸುಖ ದುಃಖಗಳನ್ನ ಸಮಾನವಾಗಿ ಸಹಿಸಿಕೊಳ್ಳುವುದಕ್ಕೆ ಯೋಗ ಅಂತ ಕರೀತಾರೆ. ಹೀಗೆ ಯೋಗ ಇರಬೇಕು. ಆಮೇಲೆ ಪ್ರಾಣ. ಪ್ರಾಣ ಅಂತ ಹೇಳಿದ್ರೆ ವಿಶೇಷವಾಗಿ
ನಿರಂತರವಾಗಿ ಕಾರ್ಯಶೀಲರಾಗಿರೋದು, ಯಾವಾಗಲೂ ಕೂಡ ಏನೋ ಒಂದು ಕೆಲಸ ಮಾಡ್ತಾ ಇರಬೇಕು, ಕ್ರಿಯಾಶೀಲತೆ ಅನ್ನೋದು ಇರಬೇಕು. ಅದಕ್ಕೆ ಪ್ರಾಣ ಅಂತ ಕರೀತಾರೆ. ಬಲ ಅಂದ್ರೆ ಶಾರೀರಿಕವಾದಂತಹ ಬಲ. ಹೀಗೆ ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞಾ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲ, ಈ 10 ಗುಣಗಳನ್ನು ಮಹಾಭಾರತ ಹೇಳಿಕ್ ಹೊರಟಿದೆ. ಯಾರ ಥ್ರೂ ಹೇಳಿಕ್ ಹೊರಟಿದೆ ಅಂತ ಹೇಳಿದ್ರೆ ವೃಕೋದರ ಇತಿ ಸ್ಮೃತಃ. ಈ 10 ಗುಣಗಳಿಗೆ ಪ್ರಧಾನವಾಗಿ ಅಭಿಮಾನಿ ಯಾರು ಅಂತ ಹೇಳಿದ್ರೆ ವೃಕೋದರ, ಅಂದರೆ ಭೀಮಸೇನ ದೇವರು ಅಂತ. ಭೀಮಸೇನ ದೇವರಿಗೆ ಯಾಕೆ ವೃಕೋದರ ಅಂತ ಹೆಸರು ಅಂತ ಹೇಳಿದ್ರೆ, ವಿಶೇಷವಾಗಿ ಪಾದ್ಮಪುರಾಣ ಹೇಳುವಂತೆ ಯಸ್ಯ ತೀಕ್ಷ್ಣೋ ವೃಕೋ ನಾಮ ಜಠರೇ ಹವ್ಯವಾಹನ ಸಂಭಾಷ್ಯತೆ ಸ ಧರ್ಮಾತ್ಮ ತೇನ ಚಾಸೌ ವೃಕೋದರ ಅಂತ ಅತ್ಯಂತ ತೀಕ್ಷ್ಣವಾದಂತಹ ಬೆಂಕಿ, ಅಗ್ನಿ ಅವರ ಹೊಟ್ಟೆಯಲ್ಲಿ ಇದೆ, ಹಾಗಾಗಿ ಅವರಿಗೆ ವೃಕೋದರ ಅಂತ ಹೆಸರು ಅಂತ ಸ್ಕಾಂದ ಪುರಾಣ ಹೇಳುತ್ತೆ. ಅದನ್ನೇ ನಾವು ಮಧ್ಯಯುಗದಲ್ಲೂ ಕೂಡ ನೋಡ್ತೇವೆ. ಆಚಾರ್ಯರು ಹೇಳ್ತಾರೆ, ಅಂಗುಷ್ಠ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತವೇದಸಂ ನಿತ್ಯಂ ಹಿತಂ ವಿಶ್ವದಹಂ ಚ ವಿತ್ತತಂ ವಿಶ್ವೇಶ ಚೇತಃ ಇತಿ ಸೋಬ್ರವೀತದ ಅಂತ ಮಧ್ಯಯುಗದಲ್ಲಿ 5ನೇ ಸರ್ಗದಲ್ಲಿ ಬರುವಂತಹ ಮಾತು. ಮಧ್ವಾಚಾರ್ಯರು ಊಟ ಎಲ್ಲ ಮಾಡಿದ ಮೇಲೆ ಅನೇಕ 200ಕ್ಕೂ ಹೆಚ್ಚು ದ್ವಿಶತಾಧಿಕೈ ಫಲೈಹಿ ಅಂತ ಹೇಳ್ತಾರೆ. ವ್ಯೂಢೈ ಪ್ರಭುಕ್ತೈಹಿ ಪರಿಪೂರಿತೇ ಪೀಠೆ ತನೂದರೇ ನಾಸ್ತಿ ಗರಿಷ್ಠತಾಕತಂ ಅಂತ. ಆಚಾರ್ಯರ ಹೊಟ್ಟೆ ತುಂಬಾ ತೆಳ್ಳಗೆ ಇತ್ತು. ಅದು ಹೇಗೆ? ಒಳ್ಳೆ ಚೆನ್ನಾಗಿ ಭೋಜನ ಮಾಡಿದ್ದಾರೆ. ಭೋಜನ ಮಾಡಿದ ಮೇಲೆ 200 ಬಾಳೆಹಣ್ಣು ಅಂದ್ರೆ ಇವತ್ತು ಸಿಗುವಂತ ಚಿಕ್ಕ ಚಿಕ್ಕ ಬಾಳೆಹಣ್ಣಲ್ಲ, ವ್ಯೂಢೈಹಿ ಪ್ರಭುಕ್ತೈಹಿ, ಚೆನ್ನಾಗಿ ಉದ್ದ ಇರುವಂತಹ ಕೇರಳದ ಬಾಳೆಹಣ್ಣು. ಅದಾದ ಮೇಲೆ 4-5 ಕೊಡಗಳಷ್ಟು ಹಾಲು. ಇಷ್ಟೆಲ್ಲ ಸ್ವೀಕಾರ ಮಾಡಿದರೂ ಕೂಡ ನಿಮ್ಮ ಹೊಟ್ಟೆ ಯಾಕೆ ನಾವು ಅದೇ ರೀತಿ ತೆಳ್ಳಗೆ ಇದೆ ಅಂತ ಕೇಳಿದಾಗ ಅದಕ್ಕೆ ಆಚಾರ್ಯರು ಕೊಡುವಂತಹ ಉತ್ತರ ಅಂಗುಷ್ಠ ಮಾತ್ರಂ ಜಠರೇ ಪ್ರತಿಷ್ಠಿತಂ ಅಂತ. ನನ್ನ ಹೊಟ್ಟೆಯಲ್ಲಿ ಅಂಗುಷ್ಠದಷ್ಟು ಗಾತ್ರದ ವಿಶೇಷವಾದಂತಹ ಅಗ್ನಿ ಇದೆ. ಆ ಅಗ್ನಿಯ ಪ್ರಭಾವದಿಂದಾಗಿ ನಾನು ಏನು ತಿಂದರೂ ಕೂಡ ಸಹಿಸಿಕೊಳ್ಳುತ್ತೇನೆ, ಅದು ಕರಗಿ ಹೋಗುತ್ತೆ, ಅರಗಿ ಹೋಗುತ್ತೆ. ಅಗ್ನಿಯ ಸಾಮರ್ಥ್ಯ ಏನು ಅಂತ ಹೇಳಿದ್ರೆ ನನ್ನ ಹೊಟ್ಟೆಯಲ್ಲಿರುವಂತಹ ಅಗ್ನಿ ಏನೇ ಮುಂದೆ ಇಡೀ ಜಗತ್ತನ್ನೇ ಸುಡುವಂತಹ ಸಾಮರ್ಥ್ಯ ಅದಕ್ಕೆ ಇದೆ ಅಂತ ಆಚಾರ್ಯರಲ್ಲಿ ಹೇಳ್ತಾರೆ. ಹಾಗೆ ಪದ್ಮಪುರಾಣ ಹೇಳುವಂತೆ ಭೀಮಸೇನ ದೇವರ ಹೊಟ್ಟೆಯಲ್ಲಿ ಅತ್ಯಂತ ತೀಕ್ಷ್ಣವಾದಂತಹ ವೃಕ ಎನ್ನುವಂತಹ ಅಗ್ನಿ ಇತ್ತು, ಹಾಗಾಗಿ ಅವರಿಗೆ ವೃಕೋದರ ಅಂತ ಹೆಸರು ಅಂತ. ಅದೇ ರೀತಿಗೆ ವೃಕ ಅಂತ ಹೇಳಿದ್ರೆ ತೋಳದಂತಹ ಒಂದು ಹೊಟ್ಟೆ, ಚಿಕ್ಕದಾದಂತಹ ಹೊಟ್ಟೆ, ತೆಳ್ಳಗಿರುವಂತಹ ಹೊಟ್ಟೆ ಅವರಿಗಿತ್ತು ಅಂತ ವೃಕೋದರ ಅಂತ ತಿಳಿಸ್ತಾರೆ. ಹೀಗೆ ಈ 10 ಗುಣಗಳಿಗೆ ವಿಶೇಷವಾಗಿ ವೃಕೋದರ ಭೀಮಸೇನ ದೇವರು ಏನಾಗಿದ್ದಾರೆ? ಅಭಿಮಾನಿಗಳಾಗಿದ್ದಾರೆ. ಹಾಗಾಗಿ ಭೀಮಸೇನ ದೇವರ ಕಥೆಯನ್ನು ನಾವು ವಿಸ್ತಾರವಾಗಿ ಕೇಳಿದಾಗ ಅಥವಾ ಪ್ರತ್ಯೇಕವಾಗಿ ನಾವು ಕೆಲವೊಂದು ಭೀಮಸೇನ ದೇವರ ಚಿಂತನೆ ಅಂತ ಪಾತ್ರ ಪರಿಚಯ ಅಂತ ಇರುತ್ತೆ. ಆ ಭೀಮಸೇನ ದೇವರ ಪಾತ್ರವನ್ನು ನಾವು ವಿಶೇಷವಾಗಿ ಗಮನಿಸಿದಾಗ ಗೊತ್ತಾಗೋದೇನು, ವಿಶಿಷ್ಟವಾದಂತಹ ಹರಿಭಕ್ತಿ. ಭಕ್ತಿ ಅಂತ ಹೇಳಿದ್ರೆ ನೀವು ಮಾಡುವಂತಹ ಭಕ್ತಿ ಅಲ್ಲ. ಅವರ ಭಕ್ತಿ, ಅವರ ಪರಮಾತ್ಮನ ತತ್ವಜ್ಞಾನ ಎಂತದ್ದು ಅಂತ ಹೇಳಿದ್ರೆ ಪರಮಾತ್ಮನ ಹತ್ತಿರವೂ ಕೂಡ ಏನನ್ನೂ ಬೇಡದೇ ಇರುವಂತಹ ಶ್ರೇಷ್ಠ ಭಕ್ತಿ ವಾಯುದೇವರ ಭಕ್ತಿ, ಭೀಮಸೇನ ದೇವರ ಭಕ್ತಿ. ತಮಗೆ ಏನೇ ಕಷ್ಟ ಬರಲಿ ಪರಮಾತ್ಮನನ್ನು ರಕ್ಷಣೆ ಮಾಡೋದು ಕೂಡ ಕೇಳ್ತಾ ಇರಲಿಲ್ಲ. ಆ ರೀತಿ ಮಾಡಿದ್ರೆ ಅವರು ಅದು ವ್ಯಾಪಾರ ಆಗುತ್ತೆ ಅಂತ ಹೇಳ್ತಾರೆ. ಪರಮಾತ್ಮನನ್ನು ರಕ್ಷಣೆ ಮಾಡುವಂತ ಹೇಳಿದ್ರೆ ಅದು ಸರಿ ಆಗೋದಿಲ್ಲ. ಕೊನೆಗೆ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ನಾವು ಕೊನೆಗೆ ಯುದ್ಧದ ಕಥೆಯಲ್ಲಿ ಕೇಳ್ತೇವೆ. ನಾರಾಯಣಾಸ್ತ್ರ ಪ್ರಯೋಗ ಮಾಡ್ತಾನೆ ಅಶ್ವತ್ಥಾಮಾಚಾರ್ಯರು. ಆವಾಗ ನಾರಾಯಣಾಸ್ತ್ರ ಅದು ಶ್ರೇಷ್ಠವಾದಂತಹ ಅಸ್ತ್ರ, ಸಾಕ್ಷಾತ್ ಪರಮಾತ್ಮನೇ ಅದಕ್ಕೆ ಅಭಿಮಾನಿ. ಅಂತಹ ನಾರಾಯಣಾಸ್ತ್ರ ಸುಡ್ಲಿಕ್ಕೆ ಅಂತ ಪಾಂಡವರ ಮೇಲೆ ಬರುತ್ತೆ. ಆವಾಗ ಕೃಷ್ಣ ಹೇಳ್ತಾನೆ, ನೀವೆಲ್ಲರೂ ಕೂಡ ಅದಕ್ಕೆ ನಮಸ್ಕಾರ ಮಾಡಿ, ಅದು ನಿಮಗೆ ಏನು ಮಾಡೋದಿಲ್ಲ, ತೊಂದರೆ ಮಾಡೋದಿಲ್ಲ ಅಂತ. ಸ್ವಯಂ ಅದಕ್ಕೆ ಅಭಿಮಾನಿಯಾದಂತಹ ಕೃಷ್ಣನೇ ಹೇಳ್ತಾನೆ. ಆವಾಗ ಪಾಂಡವರೆಲ್ಲರೂ ಕೂಡ ನಮಸ್ಕಾರ ಮಾಡ್ತಾರೆ, ಅದು ಹೋಗುತ್ತೆ. ಕೊನೆಗೆ ಭೀಮಸೇನ ದೇವರ ತಲೆ ಮೇಲೆ ಬರುತ್ತೆ. ಭೀಮಸೇನ ದೇವರು ಹೇಳ್ತಾರೆ, ಸರ್ವಥಾ ನಾನು ನಮಸ್ಕಾರ ಮಾಡೋದಿಲ್ಲ. ಯಾವತ್ತೂ ಕೂಡ ಪರಮಾತ್ಮ ಅವನಿಗೆ ನನಗೆ ಏನ್ ಕೊಡಬೇಕು ಏನ್ ಕೊಡಬಾರ್ದು ಅಂತ ಗೊತ್ತು ಯಾವಾಗಲೂ ಕೂಡ. ಹಾಗಾಗಿ ನಾನು ಪರಮಾತ್ಮನ ಹತ್ತಿರ ಯಾವತ್ತೂ ಕೂಡ ಇದನ್ನು ಕೊಡು ಇದನ್ನು ಕೊಡಬೇಡ ಅಂತ ಕೇಳೋದಿಲ್ಲ ಮೊದಲ ಹೇಳ್ತಾನೆ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾನೆ, ನಾನೇ ಹೇಳ್ತಾ ಇದ್ದೀನಿ, ಪರಮಾತ್ಮನೇ ಹೇಳ್ತಾ ಇದ್ದೀನಿ, ಅದಕ್ಕೆ ನಮಸ್ಕಾರ ಮಾಡಿಬಿಡು ಹೋಗಿಬಿಡುತ್ತೆ ಅಂತ. ಅಷ್ಟಾದರೂ ಕೂಡ ನಮಸ್ಕಾರ ಮಾಡೋದಿಲ್ಲ. ಆವಾಗ ಭೀಮಸೇನ ದೇವರ ಭಕ್ತಿ ಏನು, ಜ್ಞಾನ ಏನು ಅಂತ ಪರಮಾತ್ಮ ಆ ಒಂದು ಸಂದರ್ಭದ ಮೂಲಕ ಜಗತ್ತಿಗೆ ತೋರಿಸ್ತಾನೆ. ಆವಾಗ ಕೊನೆಗೆ ಬೀಳುತ್ತೆ, ಅದರಿಂದ ಏನು ಎಫೆಕ್ಟ್ ಕೂಡ ಆಗೋದಿಲ್ಲ. ಪರಮಾತ್ಮನ ಅನುಗ್ರಹದಿಂದಾಗಿ ಅವ್ರಿಗೇನು ಆಗೋದಿಲ್ಲ, ಅದು ಮುಂದಿನ ವಿಚಾರ. ಅಂದ್ರೆ ಅವರ ಭಕ್ತಿ ಯಾವ ರೀತಿ ಇತ್ತು ಅಂತ. ಪರಮಾತ್ಮನ ಹತ್ತಿರವೂ ಏನನ್ನು ಕೇಳದೇ ಇರುವಂತಹ ಭಕ್ತಿ, ಅದು ಅತ್ಯಂತ ಶ್ರೇಷ್ಠವಾದಂತಹ ಭಕ್ತಿ. ಆ ಭಕ್ತಿ ನಮಗೆ ನಿಮಗೆ ಮಾಡ್ಲಿಕ್ಕೆ ಸರ್ವತಾ ಸಾಧ್ಯ ಇಲ್ಲ. ವಾಯುದೇವರಂತಹ ಯೋಗ್ಯ ಅಧಿಕಾರಿಗಳಿಗೆ ಮಾತ್ರ ಪರಮಾತ್ಮನ ಹತ್ತಿರವೂ ಏನನ್ನು ಕೇಳದೇ ಇರುವಂತಹ
ಶ್ರೇಷ್ಠವಾದ ಭಕ್ತಿಯನ್ನು ಮಾಡ್ಲಿಕ್ಕೆ ಸಾಧ್ಯ. ಆ ರೀತಿಯಾದ ಭಕ್ತಿ ಅವರಲ್ಲಿ ಇತ್ತು. ಜ್ಞಾನವಂತೂ ಕೇಳಲೇಬೇಕಾಗಿಲ್ಲ, ಸರ್ವಜ್ಞರು. ವೈರಾಗ್ಯ, ಪ್ರಜ್ಞಾಶಕ್ತಿ, ಮೇಧಾಶಕ್ತಿ, ಧೃತಿ, ಸ್ಥಿತಿ, ಯೋಗ, ಪ್ರಾಣ ಇದೆಲ್ಲವೂ ಕೂಡ ವನವಾಸದಲ್ಲಿ ಯಾವ ರೀತಿಯಾಗಿದ್ದರೋ ರಾಜ್ಯ ಸಿಕ್ಕ ಮೇಲೂ ಕೂಡ ಅದೇ ರೀತಿ ಮನಸ್ತತ್ವ. ರಾಜ್ಯದಲ್ಲಿ ಯಾವ ರೀತಿಯಾಗಿ ವೈಭವದಿಂದ ಮೆರಿತಾ ಇದ್ರೋ ಕಾಡಿನಲ್ಲಿ ಹೋದಾಗಲೂ ಕೂಡ ಅದೇ ರೀತಿ ಮನಸ್ತತ್ವ, ಶುದ್ಧವಾದಂತಹ ವೈರಾಗ್ಯ, ಯಾವುದರ ಮೇಲೂ ಅಭಿಮಾನ ಇಲ್ಲದೆ ಇರುವಂತದ್ದು. ಹೀಗೆ ಒಂದು ಪರಿಶುದ್ಧ ವ್ಯಕ್ತಿತ್ವದ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ಅದು ವಾಯುದೇವರು, ಭೀಮಸೇನ ದೇವರು. ಹಾಗಾಗಿ ಭೀಮಸೇನ ದೇವರ ಚಿಂತನೆಯ ಮೂಲಕ ನಮಗೆ ವಿಶೇಷವಾಗಿ ಈ 10 ಗುಣಗಳು ಗೊತ್ತಾಗುತ್ತೆ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಏತಾದೃಶಾತ್ಮಕೋ ವಾಯು ತಸ್ಮಾದ್ ಭೀಮಃ ತದಾತ್ಮಕಃ ಸರ್ವವಿದ್ಯಾ ದ್ರೌಪದೀತು ಯಸ್ಮಾತ್ ಸೈವ ಸರಸ್ವತಿ. ಪದಚ್ಛೇದ ಹೀಗಿದೆ. ಏತಾದೃಶಾತ್ಮಕಃ ವಾಯು ತಸ್ಮಾತ್ ಭೀಮಃ ತದಾತ್ಮಕಃ ಸರ್ವವಿದ್ಯಾ ದ್ರೌಪದಿ ತು ಯಸ್ಮಾತ್ ಸ ಏವ ಸರಸ್ವತಿ. ಏತಾದೃಶಾತ್ಮಕ ವಾಯು ಅಂದ್ರೆ ಈ ಭಕ್ತಿ ಮುಂತಾದಂತಹ 10 ಗುಣಗಳು ವಿಶೇಷವಾಗಿ ಅದಕ್ಕೆ ವಾಯುದೇವರು ಅಭಿಮಾನಿಗಳು. ಭೀಮಸೇನ ದೇವರು ಏನಾಗಿದ್ದಾರೆ, ವಾಯುದೇವರ ಅವತಾರವೇ ಆಗಿದ್ದಾರೆ. ಹಾಗಾಗಿ ನಾವು ಯಾವ ವಾಯುಸ್ತುತಿಯಲ್ಲಿ ಕೇಳುವಂತೆ ತ್ರಿಶ್ವಪ್ಪೇ ವಾವತಾರೇಶ್ವರಿವಿರ ಪ್ರಗಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ ಅಂತ ಮೂಲ ರೂಪದಲ್ಲಿ ಯಾವ ರೀತಿಯಾಗಿ ವಾಯುದೇವರು ಇದ್ದಾರೋ ಅವತಾರ ರೂಪದಲ್ಲಿಯೂ ಕೂಡ ಅದೇ ರೀತಿ ಇರ್ತಾರೆ. ಯಾವುದೇ ರೀತಿಯಂತಹ ವ್ಯತ್ಯಾಸಗಳು ಇರುವುದಿಲ್ಲ. ಸ್ವಚ್ಛಂದ ಮೃತ್ಯು, ಸ್ವಚ್ಛವಾಗಿ ಶುದ್ಧರಾಗಿ ದೋಷರಹಿತರಾಗಿ ಇರ್ತಾರೆ ವಾಯುದೇವರು ಅಂತಲ್ಲಿ ಹೇಳ್ತಾರೆ. ಹಾಗೆ ಮೂಲ ರೂಪದಲ್ಲಿ ಅವರ ಅಭಿಮಾನಿಗಳಾಗಿದ್ದಾರೆ, ಅದೇ ರೀತಿಯಾಗಿ ಅವತಾರ ರೂಪದಲ್ಲಿಯೂ ಕೂಡ ಅವರ ಅಭಿಮಾನಿಗಳಾಗಿ ಆಗಿರ್ತಾರೆ. ಹೀಗೆ ಭೀಮಸೇನ ದೇವರು ಈ 10 ಗುಣಗಳಿಗೆ ಅಭಿಮಾನಿ. ಸರ್ವವಿದ್ಯಾ ದ್ರೌಪದಿಯು ಯಸ್ಮಾತ್ ಸೇವ ಸರಸ್ವತಿ. ಇನ್ನು ವಿಶೇಷವಾಗಿ ಯಾವ ಸರಸ್ವತಿ ದೇವಿ ಸಕಲ ವಿದ್ಯೆಗಳಿಗೆ ಅಭಿಮಾನಿ ದೇವತೆಯಾದಂಥವಳು. ಹಾಗಾಗಿ ನಾವು ಇವತ್ತು ಯಾವುದೇ ವಿದ್ಯೆಯನ್ನು ಅಧ್ಯಯನ ಮಾಡಕ್ಕೆ ಶುರು ಮಾಡಕ್ ಮಾಡಿದ್ರೆ ವಿದ್ಯಾ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಅಂತ ಆ ಸರಸ್ವತಿ ದೇವಿಗೆ ವಿಶೇಷವಾದಂತಹ ನಮಸ್ಕಾರವನ್ನು ಮಾಡಿ ನಾವು ಮುಂದೆ ಅದರ ಅಧ್ಯಯನ ಪ್ರಾರಂಭ ಮಾಡ್ತೇವೆ. ನವರಾತ್ರಿ ಸಂದರ್ಭದಲ್ಲೂ ಕೂಡ ವಿಶೇಷವಾಗಿ ಸರಸ್ವತಿ ಪೂಜೆ ಅಂತ ಎಲ್ಲ ಪುಸ್ತಕಗಳನ್ನು ಇಟ್ಟು ಪೂಜೆ ಮಾಡಿ ಅವತ್ತು ಅಧ್ಯಯನ ಇಲ್ಲ ಅಂತ. ಹಾಗೆ ಸರಸ್ವತಿ ವಿಸರ್ಜನೆ ಆಗೋ ತನಕ ಸರಸ್ವತಿ ಸಕಲ ವಿದ್ಯಾಭಿಮಾನಿ. ಆ ಸರಸ್ವತಿಯೇ ದ್ರೌಪದಿ, ಮುಂದೆ ಭಾರತೀ ದೇವಿ ಆ ಪಟ್ಟಕ್ಕೆ ಬರ್ತಾಳೆ. ಹಾಗಾಗಿ ದ್ರೌಪದಿ ದೇವಿ ಅಂತ ಕರ್ಸ್ಕೊಳ್ತಾಳೆ. ಸರ್ವ ವಿದ್ಯಾ ಅಂದ್ರೆ ಹಿಂದೆ ಹೇಳಿದರು ಧರ್ಮೋ ಭಕ್ತ್ಯಾದಿ ಶತಕಃ ಶ್ರುತಾದಿ ಶೀಲವೇನ ಸಬ್ರಹ್ಮಕ ಅಂತ ಹೇಳಿದ್ರು. ಸಬ್ರಹ್ಮಕ ಅಂತ ಹೇಳಿದ್ರೆ ವೇದ ವಿದ್ಯೆ ಅಂತ. ಅಂದ್ರೆ ವೇದ ವಿದ್ಯೆಯಲ್ಲಿ ಪ್ರತಿಪಾದ್ಯವಾಗಿದೆ. ಅಂದ್ರೆ ಅದಕ್ಕೆ ಅಭಿಮಾನಿ ದೇವತೆಯಾದಂತಹ ದ್ರೌಪದಿ ದೇವಿಯ ಒಂದು ಪಾತ್ರದ ಮೂಲಕ, ಕ್ಯಾರೆಕ್ಟರ್ನ ಮೂಲಕ ವೇದ ವಿದ್ಯೆಯನ್ನು ವಿಶೇಷವಾಗಿ ಇದರಲ್ಲಿ ತಿಳಿಸಿದ್ದಾರೆ. ಅವಳು ಅಧ್ಯಾತ್ಮಕ್ಕೆ ಅಭಿಮಾನಿಯಾಗಿ ಅದನ್ನ ಅವಳು ತೋರಿಸ್ತಾಳೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಭಕ್ತಿಯೇ ಮುಂತಾದಂತಹ 10 ಗುಣಗಳನ್ನ ವಿಶೇಷವಾಗಿ ಭೀಮಸೇನ ದೇವರು ತಿಳಿಸಿಕೊಡ್ತಾರೆ. ಉಳಿದ ವೇದ ವಿದ್ಯೆಯನ್ನ ಯಾವ ದ್ರೌಪದಿ ದೇವಿ ತಿಳಿಸಿಕೊಡ್ತಾಳೆ ಅಂತ. ಮತ್ತೆ ಧರ್ಮವನ್ನ ವಿಶೇಷವಾಗಿ ಧರ್ಮರಾಯ, ಹೆಸರಿಗೆ ತಕ್ಕಂತೆ ಧರ್ಮರಾಯ ಅವನು ತಿಳಿಸಿಕೊಡ್ತಾನೆ. ಆಮೇಲೆ ಶ್ರವಣ ಮನನ ನಿಧಿಧ್ಯಾಸನ ಈ 3 ಅರ್ಜುನ ತಾನು ಎಕ್ಸ್ಪ್ಲೋರ್ ಮಾಡ್ತಾನೆ. ಅದಾದ ಮೇಲೆ ಶೀಲ ಮತ್ತು ವಿನಯ, ಶೀಲ ಮತ್ತು ವಿನಯಕ್ಕೆ ಅಭಿಮಾನಿಗಳು ಯಾರು ಅಂತೇನೆ ನಕುಲ ಮತ್ತು ಸಹದೇವ. ಎಂತಹ ದೊಡ್ಡ ರಾಜಕುಮಾರರಾಗಿದ್ದರೂ ಕೂಡ ಅವರಲ್ಲಿ ಅತ್ಯಂತ ಶೀಲ, ಅತ್ಯಂತ ವಿನಯ. ಎದುರುಗಡೆ ಎಂತಹ ದೊಡ್ಡ ವ್ಯಕ್ತಿಗಳೇ ಬಂದರೂ ಕೂಡ ತಾವು ಎದ್ದು ಗೌರವವನ್ನು ಕೊಡ್ತಾ ಇದ್ದಂತಹ ಒಳ್ಳೆ ಯೋಗ್ಯ ವ್ಯಕ್ತಿಗಳು ಯಾವ ನಕುಲ ಸಹದೇವರು. ಹೀಗೆ ಪಂಚ ಪಾಂಡವರು ಮತ್ತು ದ್ರೌಪದಿ ದೇವಿ ಇವರೇನಾಗಿದ್ದಾರೆ, ಒಬ್ಬ ಮನುಷ್ಯನಲ್ಲಿ ಇರಬೇಕಾದಂತಹ ಗುಣಗಳಿಗೆ ಪ್ರತಿನಿಧಿಗಳಾಗಿ ಅವರು ಆ ಗುಣಗಳನ್ನು ನಮಗೆ ಬೋಧನೆ ಮಾಡ್ತಾ ಇದ್ದಾರೆ. ಹೀಗೆ ಇವರ ಮೂಲಕ ವೇದವ್ಯಾಸ ದೇವರು
ಆ ಗುಣಗಳನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಇದನ್ನೇ ಮನ್ವಾದಿ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಯಾರ್ಯಾರು ಯಾವ ಯಾವ ಗುಣಗಳಿಗೆ ಅಭಿಮಾನಿಗಳು ಅಂತ ಆಚಾರ್ಯರು ತಿಳಿಸಿದ್ದಾರೆ. ಮುಂದೆ ಆ ಕಲಿಯ ದುರ್ಯೋಧನ, ನಾಸ್ತಿಕ್ಯಕ್ಕೆ ಅಭಿಮಾನಿ ದೇವತೆ ಯಾರು, ಅಹಂಕಾರಕ್ಕೆ ಅಭಿಮಾನಿ ದೇವತೆಗಳು ಅಂತ ಯಾರು, ಪಾಪಕ್ಕೆ ಅಭಿಮಾನಿ ಅಭಿಮಾನಿಗಳಂದ್ರೆ ಯಾರು, ಪುಣ್ಯಕ್ಕೆ ಅಭಿಮಾನಿಗಳು ಅದನ್ನು ಯಾರು ತೋರಿಸ್ತಾ ಇದ್ದಾರೆ ಅಂತೆಲ್ಲ ಮುಂದೆ ಶ್ಲೋಕದಲ್ಲಿ ತಿಳಿಸ್ತಾರೆ. ಹೀಗೆ ಇಲ್ಲಿಗೆ ಒಟ್ಟು 141 ಶ್ಲೋಕಗಳ ಅರ್ಥ ಚಿಂತನೆ ಎಂಬುದಾಗಿರುತ್ತೆ. ಮುಂದೆ 142ನೇ ಶ್ಲೋಕದಿಂದ ನಾಳೆ ದಿವಸದ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣ.